ಹಾಯ್ ಫ್ರೆಂಡ್ಸ್, ಸವಿತಾ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಆಲೂ ಪರೋಟ. ನೋಡಿ, ನಾನು ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸ್ಮೂತಾಗಿ ಬೇಯಿಸ್ಕೊಂಡು ಇಟ್ಕೋಬೇಕು. ಮತ್ತು ಚಪಾತಿ ಹಿಟ್ಟನ್ನು ನಾದ್ಕೋಬೇಕು. ಇದಕ್ಕೆ ಚಪಾತಿ ಹಿಟ್ಟು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಮಿದುವಾಗಿರಬೇಕು. ಮತ್ತು ಮೆತ್ತಗೆ ಇರಬಾರ್ದು, ಹೋಳಿಗೆ ಹಿಟ್ಟಿನ ಥರ ಮೆತ್ತಗೆ ಇರಬಾರ್ದು. ಸ್ಮೂತಾಗಿ ಒಂದು 10 ನಿಮಿಷ ನಾದಿಬಿಟ್ಟು ನೆನಿಲಿಕ್ಕೆ ಇಡಬೇಕು. ಇದನ್ನು ತುಂಬ ಸ್ಮೂತಾಗಿರಬೇಕು, ಚೆನ್ನಾಗಿ ಬರ್ತವೆ ಪರೋಟ. ನೋಡಿ, ನಾನು ಈ ಥರ ನಾದ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕೆ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ನಾನು. ಅದು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದಕ್ಕೆ ಪಲ್ಯ ಮಾಡಲಿಕ್ಕೆ. ಒಂದು ಈ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ, ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಮತ್ತು ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಇದಕ್ಕೆ. ಇದನ್ನು ನಾವು ಜೀರಿಗೆ ಮತ್ತು ಅಜ್ವಾನು, ಓಂಕಾಳು ಅಂತಾರಲ್ಲ, ಅದನ್ನು ಹಾಕಬೇಕು. ಓಂಕಾಳು ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ ಈ ಪಲ್ಯಕ್ಕೆ. ತುಂಬ ಮತ್ತು ಆ್ಯಸಿಡಿಟಿ ಆಗೋದಿಲ್ಲ, ಮತ್ತು ಗ್ಯಾಸ್ ಆಗೋದಿಲ್ಲ. ತುಂಬ ಹೆಲ್ದಿ ಫುಡ್ ಅಂದರೆ ಓಂಕಾಳು. ಅದನ್ನು ನಾವು ಈ ಥರ ರೆಸಿಪಿಗಳಿಗೆ ಆ್ಯಡ್ ಮಾಡಿದರೆ ಟೇಸ್ಟು ಆಗಿರ್ತೈತಿ ಮತ್ತು ಹೆಲ್ತಿಗೂ ಒಳ್ಳೆಯದು. ಇದನ್ನು ನಾವು ಮಿಶ್ರಣ ಮಾಡಿ ಪೇಸ್ಟ್ ಮಾಡ್ಕೊಂಬರೋಣ. ಓಕೆ, ನಾವು ಆಲೂಗಡ್ಡೆನ ನೋಡಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ತುಂಬ ಇದು ಗಂಟು ಇರುವ ಹಾಗೆ ಸ್ಮ್ಯಾಶ್ ಮಾಡ್ಕೊಬೇಡ್ರಿ, ತುಂಬ ಸ್ಮೂತಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಯಾವ ರೀತಿ ಮಾಡೋದನ್ನು ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನು ಕಡಾಯಿ ಇಟ್ಟಿದ್ದೀನಿ. ಒಂದು 3ರಿಂದ 4 ಸ್ಪೂನು ಎಣ್ಣೆ ಹಾಕಬೇಕು. ಎಣ್ಣೆ ಸ್ವಲ್ಪ ಕಾಯಲಿಕ್ಕೆ ಬಿಡಿ. ಎಣ್ಣೆ ಕಾದ ನಂತರ ಅದು ಇದು ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕಬೇಕು. ಜೀರಿಗೆ ಚಟಪಟ ಅಂದು ಸ್ವಲ್ಪ ಇದಾದಮೇಲೆ ನಾವು ಈ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಚಿಕ್ಕದಾಗಿ ಉದ್ದನೆಯಾದ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಬೇಕು ಇದಕ್ಕೆ. ಅಂದರೆ ಪರೋಟ ಮಾಡುವಾಗ ಮೇಲ್ಗಡೆ ಇದು ದಪ್ಪ ಇದ್ದರೆ ಮೇಲ್ಗಡೆ ಬಂದುಬಿಡ್ತಾವೆ. ಹಾಗಾಗಿ ತೆಳ್ಳಗೆ ಸ್ವಲ್ಪ ಇದು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ತದನಂತರ ಮತ್ತು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಖಾರದ, ಅದನ್ನು ಹಾಕಬೇಕು ಅದಕ್ಕೆ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ, ಈ ಕಲರ್ ಚೇಂಜ್ ಆಗ್ತದೆ, ಹಸಿ ವಾಸನೆ ಹೋಗಿದೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ನಾವು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದನ್ನೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಎಲ್ಲದನ್ನು ಸ್ವಲ್ಪ ಕದಡಬೇಕು. ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಆಗೋವರೆಗೂ ಬಿಡಬೇಕು. ಒಂದು ಅರ್ಧ ನಿಂಬೆಹಣ್ಣು, ಅರ್ಧ ಆದರೂ 1/4 ನಿಂಬೆಹಣ್ಣು ಒಂದು ಹಿಂಡ್ಕೋಬೇಕು ಹುಳಿ. ಇದನ್ನು ಸ್ವಲ್ಪ ಹುಳಿ ಅತಿಯಾಗಿ ಹುಳಿ ಹಿಂಡಬೇಡಿ, ಸ್ವಲ್ಪ ಹುಳಿ ಹಾಕಬೇಕು. ಗ್ಯಾಸನ್ನು ಆಫ್ ಮಾಡಿಬಿಡಬೇಕು. ಹುಳಿ ಹಿಂಡಿದ ಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಕದಡಿ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊತಕ್ಕಂಥ ಆಲೂಗಡ್ಡೆಯನ್ನು ನಾವು ಇದಕ್ಕೆ ಮಿಶ್ರಣ ಮಾಡ್ಕೋಬೇಕು. ಎಲ್ಲದನ್ನು ಹಾಕಬೇಕು. ಎಲ್ಲದನ್ನು ಹಾಕಿ ಅದನ್ನು ಎಲ್ಲ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಸ್ವಲ್ಪ ಅದ್ರ ಮಿಶ್ರಣ ಮಾಡ್ಕೊಳ್ಬೇಕು ಎಲ್ಲದನ್ನು ಪದಾರ್ಥಗಳನ್ನು. ತುಂಬ ಟೇಸ್ಟ್ಫುಲ್ಲಾದ ಒಂದು ರೆಸಿಪಿ ಇದು. ತುಂಬ ಚೆನ್ನಾಗಿ ಬರ್ತಿದೆ. ನೋಡಿ, ಈ ಥರ ಹೂರ್ಣಗತೆ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಇದಕ್ಕೆ ನೀರನ್ನು ಯಾವತ್ತೂ ಹಾಕಬೇಡಿ. ನೀರು ಹಾಕಿದ್ರೆ ಪರೋಟ ಬರೋದಿಲ್ಲ. ಹಾಗಾಗಿ ಇದು ಎಣ್ಣೆಯಲ್ಲೇ ಮಾಡಿಕೊಂಡು ಈ ಥರ ಹುಣ್ಣಗತಿನ ಮಾಡಬೇಕು, ಚೆನ್ನಾಗಿ ಬರ್ತಿದೆ. ನೋಡಿ, ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು ಅದರಲ್ಲಿ. ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಕೊತ್ತಂಬರಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ದಂಟನ್ನು ಹಾಕ್ಬಾರ್ದು, ಮುಂದೆ ಸೊಪ್ಪು ಇರುತ್ತಲ್ಲ ಅದನ್ನಷ್ಟೇ ಕಟ್ ಮಾಡಿ ಹಾಕಬೇಕು. ದಂಟು ಹಾಕಿಬಿಟ್ರೆ ಪರೋಟದಲ್ಲಿ ಅದು ಮೇಲ್ಗಡೆ ಎಲ್ಲ ಬಂದುಬಿಡುತ್ತೆ ಆಮೇಲೆ ಪರೋಟ ಮಾಡೋ ಮುಂದೆ. ಹಾಗಾಗಿ ಸೊಪ್ಪನ್ನಷ್ಟೇ ಕಟ್ ಮಾಡಿ ಹಾಕಿ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ಟ್ರೈ ಮಾಡಿ. ನೀವು ಇದು ಪರೋಟ ಮಾಡಿ ನೋಡಿ. ಫಸ್ಟಿಗೆ ಒಂದು ಪ್ಲಾಸ್ಟಿಕ್ ಹಾಳೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆಯಲ್ಲೇ ಮಾಡೋದ್ರಿಂದ ಪ್ಲಾಸ್ಟಿಕ್ ಹಾಳೆ ಬೇಕೇ ಬೇಕು. ಎಲ್ಲವನ್ನು ಸಮ ಪ್ರಮಾಣದಲ್ಲಿ ಉಂಡೆ ಮಾಡಿಟ್ಕೊಂಡಿದ್ದೀನಿ. ಚಪಾತಿ ಹಿಟ್ಟನ್ನು ಉಂಡೆ ಮಾಡಿಕೊಂಡು ಅದನ್ನು ಸ್ವಲ್ಪ ಉದ್ಕೋಬೇಕು. ನೋಡಿ, ಸ್ವಲ್ಪ ಅಗಲವಾಗಿ ಉದ್ಕೊಂಡು ಅದ್ರ ಮಧ್ಯೆ ಸ್ಟಫಿಂಗ್ ಮಾಡಬೇಕು. ನೋಡಿ, ಈ ಥರ ಸ್ಟಫಿಂಗ್ ಮಾಡಿದರೆ ಬಿಟ್ಕೊಳ್ಳೋದು ಎಲ್ಲಿ ಬಿಟ್ಕೋಬಾರ್ದು. ಆ ಥರ ಎಲ್ಲ ಕಡೆ ಕವರ್ ಮಾಡಿ ಸ್ಟಫಿಂಗ್ ಮಾಡಬೇಕು. ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ, ಟೇಸ್ಟ್ಫುಲ್ಲಾಗಿರ್ತೈತಿ ಈ ರೆಸಿಪಿ, ಮಾಡಿ ಟ್ರೈ ಮಾಡಿ. ರುಚಿಯಾದ ಅಡುಗೆ ಜೊತೆ ಸ್ವಲ್ಪ ಪ್ರೀತಿನೂ ಆ್ಯಡ್ ಮಾಡಿ.
ಅಡುಗೆ ಮಾಡಿದರೆ ಎಲ್ಲ ಅಡುಗೆನೂ ರುಚಿಕರವಾಗಿರುತ್ತೆ. ತುಂಬ ಮನೆಯಲ್ಲಿ ಹೆಲ್ದಿಯಾಗಿರ್ತಕ್ಕಂಥ ಅಡುಗೆಯನ್ನು ಮನೆಯಲ್ಲೇ ಮಾಡಿ ಊಟ ಮಾಡೋದ್ರಿಂದ ತುಂಬ ಆರೋಗ್ಯವಾಗಿಯೂ ಇರ್ತೀವಿ, ರುಚಿಯಾಗಿರುತ್ತೆ. ಸ್ವಲ್ಪ ಟೈಮ್ ತೊಗೋಬೇಕಷ್ಟೇ, ಟೈಮು ಕೊಡಬೇಕು ಅಡುಗೆ ಮಾಡೋದಕ್ಕೆ ಒಂದು ಸ್ವಲ್ಪ. ಇಷ್ಟಪಟ್ಟು ಮಾಡಿದರೆ ಯಾವುದೂ ಕಷ್ಟ ಆಗಲ್ವಲ್ಲ. ಹಾಗಾಗಿ ನಾವು ಈ ಅಡುಗೆಯನ್ನು ಇಷ್ಟಪಟ್ಟು ಮಾಡಬೇಕು, ಅಂದರೆ ತಿನ್ನೋಕ್ಕೂ ಖುಷಿಯಾಗಿರುತ್ತೆ. ನೋಡಿ, ಒಂದು ತವ ಇಟ್ಕೊಂಡಿದ್ದೀನಿ, ತವಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆಗೆ ನಾನು ಉದ್ಕೋಬೋದು, ಇದನ್ನು ಕೈಯಲ್ಲಾದರೂ ಲಟ್ಟಿಸ್ಕೋಬೋದು. ಲಟ್ಟಿಸ್ಕೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿರೋ ಒಂದು ರೆಸಿಪಿಯನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಶೇರ್ ಮಾಡಿ ನೀವು ಎಲ್ಲ ಫ್ರೆಂಡ್ಸಿಗೆಲ್ಲ. ಇಷ್ಟ ಆದರೆ ಲೈಕ್ ಮಾಡಿ. ಅದನ್ನು ಬೇಯಲಿಕ್ಕೆ ಬಿಡಿ ಸ್ವಲ್ಪ ಹೊತ್ತು. ಒಳಗಿಂದೆಲ್ಲ ಬೇಯಬೇಕಂದ್ರೆ ಸ್ವಲ್ಪ ಒಂದು ತಟ್ಟೆ ಮುಚ್ಚಿದರೆ ಇನ್ನೂ ಚೆನ್ನಾಗಿ ಬೇಯ್ತೈತೆ. ಅದಕ್ಕೋಸ್ಕರ ನಾನು ಒಂದು ತಟ್ಟೆ ಮುಚ್ಚಿದ್ದೇನೆ ಇವಾಗ. ನೋಡಿ, ನಮ್ಮ ಪರೋಟ ತುಂಬ ಚೆನ್ನಾಗಿ ಬಂದಿದೆ. ತಿನ್ನೋಕ್ಕೆ ತುಂಬ ಡಿಫ್ರೆಂಟಾದ ಟೇಸ್ಟ್ ಕೊಡ್ತೈತಿ ಮಕ್ಕಳಿಗಂತೂ, ಮತ್ತು ವಯಸ್ಸಾದವ್ರಿಗೂ, ಎಲ್ಲ ವಯಸ್ಸಿನವ್ರಿಗೂ ಇಷ್ಟ ಆದಂಥ ರೆಸಿಪಿ ಇದು. ರೆಸ್ಟೋರೆಂಟಿಗೆ ಹೋಗಿ ಈ ಥರ ಜಾಸ್ತಿ ದುಡ್ಡು ಕೊಟ್ಟು ತಿನ್ನೋಕ್ಕಿಂತ ಮನೆಯಲ್ಲಿ ಸ್ವಲ್ಪ ಟೈಮ್ ಕೊಟ್ಟು ಮಾಡ್ಕೊಂಡು ತಿನ್ನೋದ್ರಿಂದ ಒಳ್ಳೆಯ ಒಂದು ರೆಸಿಪಿ ಇದು. ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ರುಚಿಯಾದ ಆಲೂ ಪರೋಟ, ಕ್ರಿಪ್ಸಿಯಾದ ಆಲೂ ಪರೋಟ, ಸ್ಮೂತ್ ಆಗಿದೆ, ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಹೊಳ್ಳಿ ಕಮೆಂಟ್ ಮಾಡಿದರೆ ನಮಗೂ ಖುಷಿ ಆಗುತ್ತೆ. ನಾವು ಮಾಡಿದ್ದಕ್ಕೂ ಸಾರ್ಥಕತೆ ಆಗುತ್ತೆ. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಎಲ್ಲರೂ ಚಾನೆಲ್ ನೋಡಿದರೆಲ್ಲ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಮನೇಲಿ ಟ್ರೈ ಮಾಡಿ. ಹೆಲ್ತಿಯಾದಂಥ ಆಲೂ ಪರೋಟ ತುಂಬ ಇಷ್ಟವಾದ ಪರೋಟ, ಚೆನ್ನಾಗಿ ಬಂದಿದೆ ನಮಗೆ. ತುಂಬ ಸ್ಮೂತಾಗಿದೆ. ಎಲ್ಲರೂ ಟ್ರೈ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮೊದಲಿಗೆ ಲೈಕ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.